ನನ್ನ ಒಪ್ಪ ಬಂದು ಕೇಳದಂತೆ 30 ರೂಪಾಯಿ ಅಂದಂತೆ, ಹಂಗಾರೆ ಕಡಿಮೆ ಇಲ್ಲ. ಇದು ಜೋಳದಕ್ಕಿಂತ ಜಾಸ್ತಿ ಐತಲ್ಲ ಜೋಳದ ರೇಟು ಒಳ್ಳೆ ಚಿನ್ನದ ರೇಟ್ ತರ ಮೇಲೆ ಏರ್ತಾನೆ ಐತೆ. ಇವಾಗ ಇದು ಹೊಸಕೋಟೆ ಮಾರ್ಕೆಟ್ ಏನಿದು ಹೆಂಗಿದೆ ಬ್ರೋ ಇವತ್ತು ಬಿಸ್ನೆಸ್? ಕರೆಕ್ಟ್ 4 kg. ಇದು ಭೀಮಾವರ ಮುಂಜ ಮೇನ್ ಆಗಿ ಬ್ರೀಡಿಂಗ್ ಮಾಡ್ಸೋದಿಕ್ಕೆ. ಇವಾಗ ಇದು ಸೇರ್ಕೊಂಡ್ರೆ 6 ಹುಂಜ ಆಗುತ್ತೆ. ಗಾಯ್ಸ್ ಇವಾಗ ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ಜೋಳ ತಗೊಂಡ್ ಬರೋದಕ್ಕೆ ಅಂತ. ಇವಾಗ ನಮ್ಮ ಮನೆಯಲ್ಲಿ ಜೋಳ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸ್ವಲ್ಪ 1 ತಿಂಗಳಿಂದ ನಾವು ಜೋಳ ಜಾಸ್ತಿ ಹಾಕಿದ್ವಿ, ಎಲ್ಲಾ ಕೋಳಿಗೂ ಜೋಳ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇವಾಗ ಹೊಸಕೋಟೆ ಹೋಗಿ ಜೋಳ ತಗೊಂಡು ಬರ್ತೀವಿ. ಏನೋ ಇವಾಗ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಜೋಳದ್ದು. ಎಷ್ಟ್ ಹೇಳ್ತಾರ ಗೊತ್ತಿಲ್ಲ ಕೆಜಿಗೆ. ಬನ್ನಿ ಅಲ್ಲಿ ಶಾಪ್ ಹತ್ರ ಹೋಗಿ ನೋಡೋದಂತೆ ಎಷ್ಟ್ ಹೇಳ್ತಾರ ಜೋಳಕ್ಕೆ ಅಂತ. ಗೈಸ್ ನಾವಿವಾಗ ಹೊಸಕೋಟೆ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಅಂದ್ರೆ ಇಲ್ಲಿ ಸ್ವಲ್ಪ ರೋಡ್ ಸ್ವಲ್ಪ ಚಿಕ್ಕದು. ಹೆಂಗಿರುತ್ತೆ ಅಂದ್ರೆ ಎಲ್ಲ ಕಂಜೆಸ್ಟೆಡ್ ಆಗಿರುತ್ತೆ ಇಲ್ಲಿ ಏರಿಯಾ. ಇವಾಗ ಮಧ್ಯಾಹ್ನ ಬಂದಿದ್ದೀವಿ, ಸ್ವಲ್ಪ ಆರಾಮಾಗಿದೆ. ಹೆಂಗೆ ಅಂದ್ರೆ ಯಾವಾಗ್ಲೂ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ. ನೋಡಿ ಇವಾಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗಣೇಶ ಹಬ್ಬ ಬರ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಡೆಕೋರೇಷನ್ ಏನೇನ್ ಬೇಕೋ ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ತರಕಾರಿಗಳು, ಬಾಳೆಹಣ್ಣು ಎಲ್ಲ ಸಿಗುತ್ತೆ. ನಾವ್ ಇವಾಗ ಹೊಸಕೋಟೆ ಮಾರ್ಕೆಟ್ ಇದೆ ಮೇನ್ ಏರಿಯಲ್ಲಿ ಕುರುಲ್ಪೇಟೆಯಲ್ಲಿ. ನಾವು ಆಕ್ಚುಲಿ ಮೇನ್ ರೋಡ್ ಹೋಗ್ಬೇಕಾಗಿತ್ತು ಜೋಳ ತಗೊಬರಕ್ಕೆ, ಬಟ್ ಈ ಕಡೆಯಿಂದ ಹೋದ್ರೆ ಹತ್ರ ಆಗುತ್ತೆ ಅಂತ ಈ ಕಡೆ ಮುಗ್ಗಿ ಹೋಗ್ತಾ ಇದೀವಿ. ಇಲ್ಲಂತೂ ಫುಲ್ ಟ್ರಾಫಿಕ್ ಜಾಮೇ ಆಗ್ಬಿಟ್ಟಿದೆ. ಇದರಲ್ಲಿ ಒಬ್ಬೊಬ್ರು ಕಾರ್ ಹಾಕೋ ಬರ್ತಾರೆ, ಫುಲ್ ಜಾಮ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆ ಕಡೆ ಗಾಡಿನೂ ಹೋಗ್ಬಾರ್ದು, ಆಟೋಗಳು ಹೋಗ್ಬಾರ್ದು, ಕಾರು ಹೋಗ್ಬಾರ್ದು, ಹಂಗೆ ಆತರ ಜಾಮ್ ಆಗ್ಬಿಟ್ಟಿರುತ್ತೆ. ಬನ್ನಿ ಇವಾಗ ಸೀದಾ ಜೋಳದ ಅಂಗಡಿ ಹತ್ರ ಹೋಗೋಣ ಅಂತ ಜೋಳ ತಗೊಬರಕ್ಕೆ. ಗೈಸ್ ಇವಾಗ ಜೋಳ ತಗೊಬರೋದಕ್ಕೆ ಅಂಗಡಿ ಹತ್ರ ಬಂದ್ರಿ. ಅಂಗಡಿ ಫ್ರೀ ಆಗೈತೆ, ಕಸ್ಟಮರ್ಸ್ ಯಾರು ಇಲ್ಲ. ಬನ್ನಿ ಹೋಗಿ ತಗೊಂಬರೋಣಂತೆ. ನಾ ಜೋಳ ಬೇಕಾಗಿತ್ತು. ಕಡಿಮೆನೇ ಅಣ್ಣ, ಒಂದು 50 kg ಮೂಟೆ ಎಷ್ಟೊತ್ತದೆ? ನಿಮ್ ಜಾಸ್ತಿ ಆಗೈತೆ ಅಂತ ಇವಾಗ ರೇಟು. ನಾನ್ ಲಾಸ್ಟ್ ಟೈಮ್ 2-3 ತಿಂಗಳಿಂದ ತಗೊಂಡೋದಾಗ 26 ರೂಪಾಯಿ 27 ರೂಪಾಯಿ ಇತ್ತು. ಎಷ್ಟಣ್ಣ 2100? ಒಂದು ಅಷ್ಟು ಬೇಡ, ಏನು ಕಡಿಮೆ ಆಗ್ತದ? ಅಂದ್ರೆ ಎಷ್ಟು ಬೀಳುತ್ತೆ ಕೆಜಿ ಇವಾಗ? 32 ರೂಪಾಯಿ ನಮ್ಗೆ ಬರುತ್ತೆ. 33 ರೂಪಾಯಿ ಮಾಡ್ತೀವಿ, ಇಲ್ಲ 35 ರೂಪಾಯಿ. ನಾವು ಒಪ್ಪ ಬಂದು ಕೇಳದಂತೆ 30 ರೂಪಾಯಿ ಅಂದಂತೆ, 1800 ರೂಪಾಯಿ ಹೇಳದಂತೆ. ಎಷ್ಟಾಗುತ್ತೆ? ಮೊನ್ನೆ ಸೋಮವಾರ 1800 ರೂಪಾಯಿ ಎಷ್ಟೋ ಆಗ್ತದೆ ಅಂತಂದ್ರು. 30 ರೂಪಾಯಿ ಅಂದ್ರೆ ಕೆಜಿ. ನಾನು ಬೇಡ, ನಾನು ತಗೋಬತ್ತೀಂಬಾ ಅಂತ ಬಂದ್ಬಿಟ್ಟೆ. ಜೋಳನೇ ಇಲ್ಲ ಇವಾಗ. ನಮ್ಗೂ ಚಿಂತಾವಣಿ ಬಂದಿದೆ ಗಾಡಿ. 32 ರೂಪಾಯಿ ಅಲ್ಲೇ ಹಾಕಿದ್ದಾರೆ, 1 ರೂಪಾಯಿ ಪಾಳೆ ಹಾಕಿದ್ದಾರೆ, 1 ರೂಪಾಯಿ ಲೋಡಿಂಗ್ ಹಾಕಿದ್ದಾರೆ. ಅದನ್ನ ನೋಡಿ ಕಡಿಮೆ ಮಾಡಿ ಕೊಡಿ ಸ್ವಲ್ಪ. ಅದು ಅದೇ ರೇಟ್ ಇರೋದು ಪ್ರಾಮಿಸ್. ನಾನ್ ನಾಟಿ ಕೋಳಿ ಸಾಕಿದ್ನಲ್ಲ, ಒಂದ್ 10-20 ಐತೆ, ಅದಕ್ಕೆ ಹಾಕೋಣಕ. ಫೀಡ್ ಹಾಕ್ಬಿಟ್ಟಿದೆ. ಯಾವ ಫೀಡ್ ಇದು? ಸುಗುಣ ಫೀಡಾ ಇದಾ? ಇದೇಂಗಣ ಕೆಜಿ? ಇದು ಅದಕ್ಕಿಂತ ಜಾಸ್ತಿ ಅಲ್ಲ, ಇದು ಜೋಳದಕ್ಕಿಂತ ಜಾಸ್ತಿ ಐತಲ್ಲ ರೇಟು. ಫೀಡ್ ಅಲ್ಲಿ ಕೆಲಸ ಚೆನ್ನಾಗಿ ಬರುತ್ತೆ. ನಾನು ಬೇಕಾದ್ರೆ ಲೇಟ್ ಆಗಿ ಹಾಕಂತೀನಿ. ಅದೇ ಇವಾಗ ನೀವು ಕೋಳಿ ಜೋಳ ಅಂತ ಇವಾಗ ಇದು 40 ರೂಪಾಯಿ, ಅದು 35. ಇದು ಗೊತ್ತು, ಜಾಸ್ತಿ ರೇಟ್ ಇದು. ನೋಡಿ 30 ರೂಪಾಯಿ ಮಾಡ್ಕೊಂಡು ಕೊಡಿ. ಮಾಡಿ ಯಾವ್ದು 32 ರೂಪಾಯಿ ಹಾಕೋರು. 30 2 1 ರೂಪಾಯಿ ಬಾಡಿಗೆ, 1 ರೂಪಾಯಿ ಲೋಡಿಂಗ್ ಅಲ್ಲಿ ನೋಡಿ ಎಷ್ಟಾಯ್ತು? 34 ಬಿತ್ತಾ? ಇನ್ನೊಂದು ರೂಪಾಯಿ ಅದಾವ. ಹಂಗಾರೆ ಕಡಿಮೆ ಇಲ್ಲ, 33 ರೂಪಾಯಿ ಹೇಳ್ತೇವೆ. ಹೌದು, ಅಟ್ಲೀಸ್ಟ್ 32 ರೂಪಾಯಿ ಹಾಕೊಂಡ್ ಕೊಡ್ರಿ. ಬಾಡಿಗೆ 1 ರೂಪಾಯಿ, 1 ರೂಪಾಯಿ ಬಾಡಿಗೆ ಬಿತ್ತಾ? ನಾನು 1 ರೂಪಾಯಿ ಲಾಭ ಇದ್ದ ಅಂಗಡಿ ಮಾರಿ ಅನ್ಸುತ್ತೆ. ನೀನ್ ಹೆಚ್ಚು ನೋಡಿ, ಅಂದ್ರೆ ನಾವು ಬರೋದೇ ನಿಮ್ ಅಂಗಡಿಕಲ್ಲ, ಅದಕ್ಕೆ ಅಟ್ಲೀಸ್ಟ್ ನೋಡೋಣ ಒಂದ್ ರೇಟ್ ಹಾಕೊಂಡ್ ಕೊಡಿ. ವಾಟ್ಸ್ಆಪ್ ಸಮೇತ ಬಿಲ್ ತೋರಿಸಿದ್ರು, ಯಾರು ತೋರ್ಸಲ್ಲ? ತೋರ್ಸಲ್ಲ. ಯಾರು ತೋರ್ಸಲ್ಲ? ನಾನ್ ಯಾಕೆ ತೋರ್ಸಿದ್ರೆ ಏನೇನು ಪಾಪ ಯೂಟ್ಯೂಬ್ ಮಾಡ್ತಾ ಇದೀನಿ ಅಂತ ಹೇಳಿ ನಾನು ಮೊನ್ನೆ ನೋಡ್ತಾ ಇದ್ದೆ ಜೋಳ ರೇಟ್ ಜಾಸ್ತಿ ಆಗತ್ತೆ ಅನ್ಬಿಟ್ಟು. ಆದ್ರೆ 30 ರೂಪಾಯಿ ಅನ್ಕೊಂಡಿದ್ದೆ, 33 ರೂಪಾಯಿ ಆಗತ್ತೆ ಅಂತ ಇವಾಗ ಗೊತ್ತಾಗಿದ್ದು. ಚಿಂತಾವಣಿಯಿಂದ ಮಾಡಿರೋದು ಅವರೇ ಮಾಡಿದ್ರು. ಇವಾಗ ಇಷ್ಟು ಜೋಳ ಅಲ್ಲಿ ಗಾಡಿ ಅಲ್ಲಿ ನೋಡ್ತಾ ಇದ್ದೆ. ಮತ್ತೆ ಒಂದ್ 25 kg ಕೊಡೋಣ ಸಾಕು. 25 kg 5 ನಿಮಿಷ ಈ ಕಡೆ ಗಾಡಿ ಬಂದಿದೆ, ಇಳಿಸ್ಕೊತಿದ್ದೆ. ಬರುತ್ತಾ ಗಾಡಿ? ಬರುತ್ತಾ? ಲೋಡ್ ಮಾಡ್ತಾ ಇದ್ದೇನೆ ಆಯ್ತವ. ಇಲ್ಲಿ ಬಂದಿದ್ದೆ ಗಾಡಿ, ಒಂದು 10 ನಿಮಿಷ ಹೋಗ್ಬಿಡಿ, ಕೆಲಸ ಆಯ್ತು. ಸರಿ ಸರಿ, ಹಂಗಾರೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ. ಗೈಸ್ ನಾವ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ರಿ. ನಾವು ಬರೋ ಅಷ್ಟಲ್ಲಿ ಇವಾಗ ಜೋಳ ಬಂದಿದೆ ನೋಡಿ, ಟೆಂಪೋದಿಂದ ಇಳಿಸ್ತಾ ಇದಾರೆ ನಮಗೋಸ್ಕರ ಅಂತ. ಎಣ್ಣೆ ಇವಾಗ ಒಂದೊಂದು ಮುಟ್ಟೆ ಬೇಗ ಇಳಿಸ್ಬಿಟ್ಟು ಕೊಡ್ತಾ ಇದಾರೆ. ಸೊ ನೀವೇನಾದ್ರೂ ಹೊಸಕೋಟೆಯಲ್ಲಿ ಜೋಳ ತಗೋಬೇಕಂತ ಹಳೆ ಬಸ್ ಸ್ಟಾಪ್ ಬಂದ್ರೆ ಇವ್ರದ್ದು ಅಂಗಡಿ ಇರುತ್ತೆ, ಇಲ್ಲಿ ಬಂದು ತಗೊಂಡ್ ಹೋಗ್ಬೋದು. ಇದು ಎಷ್ಟು ಕೆಜಿ ಇರುತ್ತೆ ಒಂದ್ ಮೂಟೆನೆ? 60 kg. 60 kg ಇದು ಇಲ್ಲ 50 kg ಒಂದ್ 2000 ರೂಪಾಯಿ ಹಾಕೊಟ್ಬಿಡಿ ಹೋಗ್ಲಿ. 200 ರೂಪಾಯಿ ಕಡಿಮೆ ತಾನೆ? ಎಷ್ಟು ಅವಾಗ್ಲೇ 50 kg 2100 ಬಂತು. ಇವಾಗ ಎಷ್ಟಾಗುತ್ತೆ 50 kg ಗೆ? 1750. ಮತ್ತೆ ಹಾಕಿ ಪರವಾಗಿಲ್ಲ. ನೀವ್ ಅವಾಗ್ಲೇ ಮತ್ತೆ ಎಷ್ಟು ಹಾಕಿದ್ರೆ ರೇಟ್ ಪ್ರೈಸು? 1750. 35 ರೂಪಾಯಿ ಹಾಕಿದ್ರೆ ಎಷ್ಟು ಹಾಕಿದ್ರ? ನಮ್ 33 ರೂಪಾಯಿ ಅಂದ್ರೆ ಅವಾಗ್ಲೇ ಅವಾಗ್ಲೇ 32 ಅಂತ ತೋರಿಸಿದ್ನಾ? 32 ರೂಪಾಯಿ ತರಲಿ. 32 ರೂಪಾಯಿ 33 ಇಟ್ಕೊಂಡ್ ಮಾಡ್ತಾ ಇದೀನಿ. 33 ರೂಪಾಯಿ ಅಂದ್ರೆ ಹಾಗೆ ಹೋಗ್ಲಿ. 33 ರೂಪಾಯಿ ಹಾಕೋಣ. 50 kg ಹಾಕೋಣ 33 ರೂಪಾಯಿ. ಅಣ್ಣ ನೀನೇ ಅವಾಗ್ಲಿ ಇಬ್ರು ನಿಂತ್ಕೊಂಡ್ ಮಾತಾಡಿದ್ದಾಯ್ತು. 32 ರೂಪಾಯಿ 1 ರೂಪಾಯಿ ಕಮಿಷನ್ ಅನ್ಕೊಂಡು 33 ರೂಪಾಯಿ ಹೇಳಿದ್ರಿ.
ಬಾಡಿಗೆ 1 ರೂಪಾಯಿ ಆಯ್ತು, 34 ರೂಪಾಯಿ ಇಟ್ಕೊಳ್ಳಿ. 34 ಸಾಕು. 50 ಕೆಜಿ ಹಾಕ್ಬಿಡ. ಹಾಕ್ಬಿಡಿ, ನೋಡ್ಕೊಂಡು ಹಾಕಿ. ಎಷ್ಟಾಯ್ತು? 1750. ಹಾಕಿ ಹೋಗ್ಲಿ. ಬೇರೆ ಚೀಲ ಕಪ್ ಕೊಡ್ತೀರಾ? ಇಲ್ಲ ಕೊಡ್ತೀನಿ, ಹಂಗೆ ಮಾಡಿ. ಗೈಸ್ ಇವಾಗ 50 ಕೆಜಿ ಜೋಳ ತಗೊಂತಾ ಇದೀವಿ. 1650 ಹಾಕೊಳ್ಳಿ ಹೋಗ್ಲಿ. 200 ರೂಪಾಯಿ ತಾನೆ? 2 ರೂಪಾಯಿ ಕಮ್ಮಿ ಆಗ್ತಾವೆ. 2 ರೂಪಾಯಿ. 60 ಕೆಜಿ ಇಲ್ಲ, 60 ಕೆಜಿ ಜಾಸ್ತಿ ಆಗುತ್ತೆ. 10 ಕೆಜಿ ಜಾಸ್ತಿ ಆಗುತ್ತೆ. ಬಟ್ ಕಾಸು ಜಾಸ್ತಿ, ನನ್ನ ಹತ್ರ ಅಷ್ಟಿಲ್ಲ ಕಾಸು. ಎಷ್ಟಾಗುತ್ತೆ ನೋಡಿ 60 ಕೆಜಿಗೆ. ಗೈಸ್ ಇವಾಗ ಜೋಳ ಹಾಕೊಟ್ಟಿದ್ದಾರೆ, ನಾನೇ ಹೊಲ್ಕೊಬೇಕಂತೆ. ಅಣ್ಣ ಫುಲ್ ಬಿಸಿ ಅವ್ರೆ. ಇವಾಗ ಹೊಲಿಯೋದ್ ಗೊತ್ತಿಲ್ಲ, ನಾನು ಚಿಕ್ಕ ಹುಡುಗ ಇದ್ದಾಗ ಹೊಲ್ದಿರೋದು. ಇವೆಲ್ಲ ಮೂಟೆಗಳು, ಟೊಮೆಟೊ ಮೂಟೆ ಹೊಲ್ದಿದ್ದೀನಿ ಅಷ್ಟೇ. ಇವಾಗ ಇದೆ ನೆಕ್ಸ್ಟ್ ಹೊಲಿತಾರದು ಇವತ್ತೆ. ಎಲ್ಲೂ ಬೀಳ್ದಿದ್ರೆ ಸಾಕಷ್ಟೇ. ಜೋಳದ ರೇಟು ಒಳ್ಳೆ ಚಿನ್ನದ ರೇಟ್ ತರ ಮೇಲೆ ಏರ್ತಾನೆ ಐತೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ನಾನ್ ಹೆಂಗಂದಂಗೆಲ್ಲ ಹೊಲ್ದಾಕಿದ್ದೀನಿ. ನನಗೇನು ಜೋಳ ಬೀಳ್ಬಾರ್ದು ಅಷ್ಟೇ ಕೆಳಗಡೆ, ಎಲ್ಲೂ ಸೇಫ್ ಆಗಿದ್ರೆ ಸಾಕು ಮನೆವರ್ಗು ಅಷ್ಟೇ. 1700 ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಪ್ಪ ಬೆಳಗ್ಗೆ ಫಸ್ಟ್ ಬಂದಿದ್ದೆ. ಗೈಸ್ ಇವಾಗ 1700 ರೂಪಾಯಿಗೆ ಹಾಕ್ಸ್ಕೊಂತ ಇದ್ವಿ 50 ಕೆಜಿ ಜೋಳ. ಇಲ್ಲಿ ಕೂಡ ಫೋನ್ ಪೇ ಮಾಡೋಂತೆ ನೋಡಿ ಗೈಸ್. ಇದೇ ಅಂಗಡಿ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್ ಅಂತ, ಹೊಸಕೋಟೆಯಲ್ಲಿ ಹಳೆ ಬಸ್ ಸ್ಟಾಪ್ ಅಲ್ಲಿ ಒಂದು ಅಂಗಡಿ ಇದೆ. ನೀನು ಜೋಳ ತಗೋಬೇಕಂದ್ರೆ, ಹಸುಗೆ ಅಥವಾ ಬೂಸ ತಗೋಬೇಕಂದ್ರೆ, ಕೋಳಿ ಫೀಡು ಏನೇ ಬೇಕಂದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದು ತಗೊಂಡೋಗಿ. ಅಣ್ಣ ಡಿಸ್ಕೌಂಟ್ ಎಲ್ಲ ಹಾಕೊಡ್ತಾರೆ, ರೇಟು ಪರವಾಗಿಲ್ಲ. ಗೈಸ್ ಇವಾಗ ಕೇಕ್ ಆರ್ಡರ್ ಮಾಡಕ್ ಹೋಗ್ತಾ ಇದೀವಿ ಹೊಸಕೋಟೆಯಲ್ಲಿ. ಕಸ್ಟಮರ್ ಇದ್ರೆ आपके पास फोटोस है एक बार दिखा दो. ಓಕೆ ಗೈಸ್ ಇವಾಗ ಕೇಕ್ ಆರ್ಡರ್ ಮಾಡೋದಕ್ಕೆ ಸರ್ಚ್ ಮಾಡ್ತಾ ಇದೀವಿ ಯಾವ್ದು ತಗೊಳೋದು ಅಂತ. ನೋಡಿಲ್ವಾ? ನೋಡಿ ಜಗ್ಗಿ 23 ಅಂತ ಹಾಕಿದ್ದೀನಿ. ಕೋಳಿ ವಿಡಿಯೋ ಬರುತ್ತೆ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಅದೇ ಇವಾಗ ನಾಳೆ ಮಂಡೇ ನನ್ನ ತಂಗಿ ಮಗಳದು ಬರ್ಡೇ ಇದೆ, ಸೊ ತಗೋಬೇಕಾಗಿತ್ತು. ಅದಕ್ಕೆ ಒಂದು ಆರ್ಡರ್ ಮಾಡ್ಬಿಟ್ಟು ಹೋಗೋಣ ಅಂತ. ಜಾಸ್ತಿ ಇದಾಗಬಾರ್ದು, ಏನಂತಾರೆ ಎಗ್ ತುಡಿಬಾರ್ದು ಕೇಕು, ನಾರ್ಮಲ್ ಕೇಕ್ ಇದ್ರೆ ಸಾಕು. ಓಕೆ, ಮತ್ತೆ ಪೈನಾಪಲ್ ಅಲ್ಲೇ ಮಾಡಿ, ಪರವಾಗಿಲ್ಲ. ಹೆಂಗಿದೆ ಬ್ರೋ ಇವತ್ತು ಬಿಸ್ನೆಸ್? ಇಂಡಿಪೆಂಡೆನ್ಸ್ ದಿನ. ಇವಾಗ ಜೋಳ ಎಲ್ಲ ತಗೊಂಡು ಗಾಡಿಯಲ್ಲಿ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಗೊಂದು ಇವಾಗ ಹೊಸದೊಂದು ಕೋಳಿ ಹಿಡ್ಕೊಂಡ್ ಬಂದಿದ್ದೀನಿ, ಮುಂಜ. ಇದು ಬಂದು ಭೀಮಾವರಂ ಮುಂಜ ಆಗಿದೆ. ನಾನು ಇವಾಗ ಸ್ಪೆಷಲ್ ಆಗಿ ಬ್ರೀಡಿಂಗ್ ಮಾಡ್ಸೋಕಂತಾನೆ ಭೀಮಾವರಂ ಕೋಳಿನ ಹಿಡ್ಕೊಂಡ್ ಬಂದಿದ್ದೀನಿ ಮನೆಗೆ. ಅದ್ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ಹುಂಜ ಬನ್ನಿ ಹೋಗೋಣಂತೆ. ಭತ್ತದ 3.5 ಕೆಜಿ ಗಂಟ ಬರ್ಬೋದು ಬಂದ್ರೆ ಅಷ್ಟೇ ಅಮ್ಮ, ನಮ್ಗೆ ಗೊತ್ತಿರಂಗಿ ಇರ್ತದೆ ರಾಮ. ಬಂದ್ರೆ ನಿಂತ್ಕೊಂಡ್ರೆ ಸಾಕೋದು. ನೋಡು 4 ಕೆಜಿ ಕರೆಕ್ಟ್, 4 ಕೆಜಿ ಬರ್ತದೆ ಕರೆಕ್ಟ್. ಅದು ಬರ್ತದ ಅಷ್ಟೇ 2 ಕೆಜಿ 2.5 ಕೆಜಿ ಅಷ್ಟೇ ಅದು ಹಿಡ್ಕೊಂಡಾಗಿದೆ ಬಿಳೆದು. ಗೈಸ್ ಇವಾಗ ನಾವು ನಮ್ಮ ಮನೆಗೆ ಹೊಸದು ಒಂದು ಹುಂಜ ಹಿಡ್ಕೊ ಬಂದಿದೀವಿ. ಇದು ಭೀಮಾವರಂ ಮುಂಜ ನೋಡಿ. ಇದು ಇವಾಗ ಹೈಟು ಇಷ್ಟುದ್ದ ಬರುತ್ತೆ ನೋಡಿ. ಸೊ ಇಷ್ಟುದ್ದ ಬರುತ್ತೆ ಹೈಟು. ನಾನು ಇವಾಗ ಈ ಹುಂಜ ಹಿಡ್ಕೊ ಬಂದಿರೋದು ಏನಕ್ಕೆ ಅಂದ್ರೆ, ಮೇನ್ ಆಗಿ ಬ್ರೀಡಿಂಗ್ ಮಾಡ್ಸೋದಿಕ್ಕೆ. ಮುಂಚೆ ಇದ್ದಿದ್ದು ವೈಟ್ ಭೀಮಾವರಂ ಕೋಳಿಯಿಂದ ಕೊಟ್ಬಿಟ್ಟಿದೀವಿ. ಅಂದ್ರೆ ಆ ಸ್ವಲ್ಪ ವೀಕ್ ಆಗಿತ್ತು ನಮ್ಮ ಮನೆಯಲ್ಲಿ, ಕರೆಕ್ಟ್ ಆಗಿ ಅದು ಫುಡ್ ತಿಂತಾ ಇರ್ಲಿಲ್ಲ. ಅದಕ್ಕೆ ಅದನ್ನ ಸ್ವಲ್ಪ ರೆಡಿ ಮಾಡ್ಬೇಕು ಅಂತ ನಮ್ಮ ಫ್ರೆಂಡ್ ಬಂದು ಇಟ್ಕೊಂಡು ಹೋಗಿದ್ದಾನೆ. ಇವಾಗ ಅದ್ರ ಬದಲಾಗಿ ಈ ಭೀಮಾವರಂ ಮುಂಜ ತಗೊಬಂದು ಬಿಟ್ಟಿದ್ದಾನೆ. ನಾವು ಇವಾಗ ತೂಕ ಹಾಕಿದಾಗ 4 ಕೆಜಿ ವರೆಗೂ ಬಂದು, ಇವಾಗ ಇದರಿಂದ ಚೆನ್ನಾಗಿ ಬ್ರೀಡ್ ಮಾಡಿಸಿ ಒಳ್ಳೆ ಮರಿಗಳು ಮಾಡ್ಕೊಂಡು ಒಳ್ಳೆ ಹುಂಜಗಳನ್ನ ತಯಾರು ಮಾಡ್ಬೇಕು ಅಂತ ಇದ್ದೀನಿ ಇವಾಗ. ಇದಕ್ಕೆ ಸ್ವಲ್ಪ ಕಾಲ್ ಸ್ವಲ್ಪ ಏಟ್ ಆಗೈತೆ, ಈ ಕಾಲ್ ಸ್ವಲ್ಪ ಈ ಕಡೆ ಲೆಫ್ಟ್ ಲೆಗ್ ಸ್ವಲ್ಪ ಏಟ್ ಆಗೈತೆ. ಇದು ಅದರಿಂದ ಸ್ವಲ್ಪ ಇದು ಕುಂಟ್ತಾ ಐತೆ. ಬಟ್ ಇದು ಪ್ಯೂರ್ ಭೀಮಾವರಂ ಮುಂಜ. ಇದು ಅಮ್ಮಮ್ಮ ಅಂದ್ರೆ 1.5 ವರ್ಷ ಮೇಲೆ ಆಗಿರ್ಬೋದು ಅಂತ ಅನ್ಕೋತೀನಿ ಇದಕ್ಕೆ ಏಜು. ಬಟ್ ಹೆವಿ ತೂಕ ಬರುತ್ತೆ. ನಮ್ಮನೇಲಿ ಸಾಕಿರೋ ಹುಂಜ ಯಾವುದು ಕೂಡ ಇಷ್ಟೊಂದು ತೂಕ ಬಂದೇ ಇಲ್ಲ. ಬಟ್ ನನ್ನ ಫ್ರೆಂಡ್ ಹಾಕೋ ಫುಡ್ ಇಂದ ಚೆನ್ನಾಗಿ ತೂಕ ಬರುತ್ತೆ. ಅಂದ್ರೆ ನಮ್ಮನೇಲಿ ಇವಾಗ ಜೋಳ ರಾಗಿ ಮತ್ತೆ ನುಚ್ಚ ಹಾಕೊಂಡಿರ್ತೀವಿ. ಆಚೆ ಕಡೆ ಬೈಲ್ ಮೇಲೆ ಬಿಟ್ಟಾಗ ಸೊಪ್ಪು ಸದೆ ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತೇವೆ ಅಷ್ಟೇ. ಬಟ್ ಅವನು ಎಲ್ಲೂ ಆಚೆ ಕಡೆ ಬಿಡಲ್ಲ, ಒಂದ್ ಬೋನಲ್ಲೇ ಹಾಕ್ಬಿಟ್ಟು ಒಳ್ಳೆ ಫುಡ್ ಕೊಡ್ತಾನೆ. ಮತ್ತೆ ವಾರಕ್ಕೊಂದ್ 2-3 ಸಲ ಅವನು ಸ್ವಿಮ್ ಮಾಡಿಸ್ತಾನೆ ಕೋಳಿಗಳನ್ನ. ಅದರಿಂದ ಒಳ್ಳೆ ಹೈಟ್ ಬರ್ತವೆ, ಲೈಕ್ ಮಸಲ್ ಬಿಲ್ಡ್ ಆಗುತ್ತೆ ಸ್ವಿಮ್ ಮಾಡೋದ್ರಿಂದ. ಇವಾಗ ನಮ್ಮ ಮನೆಯಲ್ಲಿ ಟೋಟಲ್ ಆಗಿ 5 ಹುಂಜ ಇದೆ. ಇವಾಗ ಇದು ಸೇರ್ಕೊಂಡ್ರೆ 6 ಹುಂಜ ಆಗುತ್ತೆ. ಇವಾಗ ಸದ್ಯಕ್ಕೆ ಈ ಹುಂಜದಿಂದ ಚೆನ್ನಾಗಿ ಬ್ರೀಡ್ ಮಾಡಿಸಿ ಮರಿಗಳು ಯಾವ ತರ ಬರುತ್ತೆ ಅಂತ ನಾನು ನಿಮ್ಗೆ ಮುಂದೆ ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.